ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಹೊಳೆಬಸು ಶೆಟ್ಟರ್ ಮತ್ತು ಅವರ ಕುಟುಂಬದ ಕೊಡುಗೆಯನ್ನು ಮರೆಯಲಾಗುವುದಿಲ್ಲ. ಕಳೆದ 4-5 ದಶಕಗಳ ಅವರ ಸೇವೆಯನ್ನು ಸ್ಮರಿಸಬೇಕಿದೆ. ಕಾಂಗ್ರೆಸ್ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೂ ನಾವು ಬೆಂಬಲಿಸುತ್ತೇವೆ. ಹೀಗಾಗಿ HY ಮೇಟಿ ಅವರ ಪುತ್ರಿ ಮಹಾದೇವಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹೊಳೆಬಸು ಶೆಟ್ಟರ್ ವಿರೋಧಿ ಹೇಳಿಕೆಗಳು ಸರಿಯಲ್ಲ ಎಂದು ಸ್ಥಳೀಯ ನಾಯಕರು ಆಗ್ರಹಿಸಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ. ನಾ ತೌಸೀಫ್ ಬಾಗಲ್ವಾಡ್, ಬಾಗಲಕೋಟ್ ಮುನ್ಸಿಪಲ್ ಕೌನ್ಸಿಲರ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದಿನಗಳಿಂದ ಭಾಳಷ್ಟು ಪೋಸ್ಟ್ಗಳನ್ನು ಹರಿದಾಡುತ್ತಾ ಇದೆ. ಮೇಟಿ ಸಾಹೇಬ್ರ ಪುತ್ರಿಯಾದ ಮಹಾದೇವಿ ಮೇಟಿಯವರು ಹೊಳೆಬಸು ಶೆಟ್ಟರ್ ವಿರುದ್ಧ ಏಕಾಏಕಿ ಬಂದು ಆರೋಪ ಮಾಡ್ತಿರೋದು ಸರಿಯಲ್ಲ. ನಾವು ಭಾಳಷ್ಟು ದಿನಗಳಲ್ಲಿಂತ ನೋಡ್ತಾ ಇದ್ದೀವಿ. ಇದು ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಾ ಇದೆ. ನಾ ಹೇಳೋದೇನೆಂದರೆ, ಮೇಟಿ ಸಾಹೇಬ್ರ ಆರೋಗ್ಯ ಸರಿ ಇರಲಾರ್ದಾಗ ಹೊಳೆಬಸು ಶೆಟ್ಟರ್ ಅವರು ಭಾಳಷ್ಟು ಅವರು ಸೇವೆ ಮಾಡ್ಯಾರ. ಆಮೇಲೆ ನಾನು ಮೇಟಿ ಸಾಹೇಬ್ರ ಅತಿ ಆಪ್ತದಲ್ಲಿ ಕಾಣಿಸ್ಕೊಂಡವ, ಅವ್ರ ಜೊತೆ ಇದ್ದವ. ಮೇಟಿ ಸಾಹೇಬ್ರ ಸಲುವಾಗಿ ಹೊಳೆಬಸು ಶೆಟ್ಟರ್ ಅವರು ಅವ್ರ ಆರೋಗ್ಯ ವಿಚಾರದಲ್ಲಿ ಅವ್ರು ಏನೇನು ಅವರು ವಿಚಾರಗಳು ಇದ್ದು ಅವ್ರ ಬಗ್ಗೆ ಅವರು ಅಮೇರಿಕಾ, ಸಿಂಗಾಪುರು, ಆಸ್ಟ್ರೇಲಿಯಾ ಕೆಲವು ಹೊರಗಿನ ದೇಶಗಳಲ್ಲಿ ಅವ್ರ ಆರೋಗ್ಯ ಬಗ್ಗೆ, ಅವರು ಲಂಗ್ಸ್ ಟ್ರಾನ್ಸ್ಫರ್ ಬಗ್ಗೆ ಚಿಂತನೆ ನಡೆಸಿದ್ರು. ಆದರೆ ದೇವರ ಇದು ಅವ್ರು ಮಾಡ್ಲಿಕ್ಕಾಗಲಿಲ್ಲ. ಆ ಕಾರಣ ನೀವು ಯಾರೂ ಮಹಾದೇವಿಯವರು ಖಾಸ್ ಮಾಡಿ ಅವ್ರ ಬಗ್ಗೆ ಹೇಳೋದು ಬಂದ್ ಮಾಡ್ಬೇಕು ತಕ್ಷಣ. ಇಲ್ಲಕಂದ್ರೆ ಪಾರ್ಟಿಗೆ ಭಾಳ ದೊಡ್ಡ ಹಾನಿ ಆಗ್ತಾ ಇದೆ. ಇದನ್ನು ತಕ್ಷಣ ನಿಲ್ಲಿಸ್ಬೇಕಂತ ನನ್ನ ವಿನಂತಿ. ಇಬ್ರಾಹಿಂ ಕಲಾಗಿ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಗೊಂದಲ ಮಾಡ್ತಾ ಇದ್ದಾರೆ ಮಹಾದೇವಿ ಅಕ್ಕರು. ನಾವು ನಿಮ್ಮ ಮನೆತನಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮೇಟಿ ಸಾಹೇಬ್ರ ಅಭಿಮಾನಿ ಬಳಗ. ನಾವು ಮೇಟಿ ಸಾಹೇಬ್ರ ಮನೆಯಾಗ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷವನ್ನು ಮಾಡಲಿಕ್ಕೆ ತಯಾರಿದ್ದೀವಿ. ಆಮೇಲೆ ಇತ್ತಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹೊಳೆಬಸು ಶೆಟ್ಟರ್ ಬಗ್ಗೆ ಅಪೋಸ್ ಹಾಕ್ತಾ ಇದ್ದೀರಿ. ಅವು ದಯವಿಟ್ಟು ಬಂದ್ ಮಾಡಿರಿ. ಯಾಕಂತ ಕೇಳಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ. ಆಮೇಲೆ ಅವರು ಹೊಳೆಬಸು ಶೆಟ್ಟರು ನಿಮ್ಮ ಮನೆತನಕ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಸುಮಾರು ಅವನು 18-19 ವಯಸ್ಸಿನಿಂದ ಹಿಡ್ಕೊಂಡು ಸುಮಾರು 50 ವರ್ಷ ತನಕ ನಿಮ್ಮ ಮನೆ ಸೇವೆ ಮಾಡಿದ್ದಾರೆ ಅವರು. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ಮಾತಾಡೋದು ಬಂದ್ ಮಾಡಿರಿ. ಆಮೇಲೆ ಇದು ಬಾಗಲಕೋಟೆಯಲ್ಲಿ ಹೆಲಿಪ್ಯಾಡ್ನಲ್ಲಿ ಕರ್ಕೊಂಡು ಹೋಗಿ ಅವರ ಆರೋಗ್ಯದಲ್ಲಿ ಏರುಪೇರಾದಾಗ ಹೆಲಿಕಾಪ್ಟರ್ ತಂದು ಬೆಂಗಳೂರಿಗೆ ತೊಗೊಂಡೋಗಿ ಅವರು ಸೇವೆ ಮಾಡಿದ್ದಾರೆ. ಸುಮಾರು ಸೇವೆಗಳನ್ನು ಮಾಡಿದ್ದಾರೆ ಮೇಟಿಯವ್ರ ಬಗ್ಗೆ. ಅದಕ್ಕೆ ದಯವಿಟ್ಟು ತಮ್ಮ ಮನೆತನದವರಾಗಿ ಶೆಟ್ಟಿಯವ್ರ ಬಗ್ಗೆ, ಹೊಳೆಬಸು ಶೆಟ್ಟಿಯವ್ರ ಬಗ್ಗೆ ಅಪೋಸ್ ಮಾತಾಡೋದು ಬಂದ್ ಮಾಡಿರಿ. ಎಲ್ಲರೂ ಕೂಡಿ ಇಲೆಕ್ಷನ್ ಗೆಲ್ಲುವ ಪ್ರಯತ್ನ ಮಾಡೋಣ. ಯಾರು ತಪ್ಪು ಮಾಡಿದ್ರು ಎಲ್ಲರೂ ನಮ್ಮವರೇ. ಹೊಳೆಬಸು ಶೆಟ್ಟರು ನಮ್ಮವರೇ, ನೀವು ನಮ್ಮವರೇ. ಎಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷವನ್ನು ಜೈವೇರಿ ತರುವಂಥ ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲರೂ ಈ ಥರ ಪೋಸ್ಟ್ ಹಾಕೋದನ್ನು ಬಂದ್ ಮಾಡಿರಿ. ಇಲ್ಲಿಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ. ಈಗ ದಯವಿಟ್ಟು ಈ ಗೊಂದಲವನ್ನು ಸೃಷ್ಟಿ ಮಾಡಬೇಡ್ರಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ. ನಾನು ಮೊಹಮ್ಮದ್ ಇರ್ಫಾನ್ ಮುದ್ನಾಳ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಸದಸ್ಯ. ಮಾನ್ಯರು, ಕೆಲವು ದಿವಸದಿಂದ ಜಾಲತಾಣ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಪೋಸ್ಟನ್ನು ಹರಿದಾಡುತ್ತಾ ಇದೆ. ಮೇಟಿ ಸಾಹೇಬರ ಸುಪುತ್ರಿ ಮಹಾದೇವಕ್ಕ ಅವರು ಒಬ್ಬ ವ್ಯಕ್ತಿಯ ಅಂದರೆ ಹೊಳೆಬಸು ಶೆಟ್ಟರ್ ವಿರುದ್ಧ ತನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಅದು ಅವಶ್ಯಕತೆ ಇಲ್ಲ. ಇದು ಮಾಡಿದ್ದು ತಮ್ಮ ವೈಯಕ್ತಿಕ ಜಗಳದಿಂದ ಏನೈತಲ್ಲ ಪಾರ್ಟಿಗೆ ಹಾನಿ ಆಗ್ತಾ ಇದೆ. ಆದ ಕಾರಣ ತಕ್ಷಣ ಇದು ಬಂದ್ ಮಾಡಬೇಕು. ಯಾಕೆಂದರೆ ನೀವು ಹೊಳೆಬಸು ಶೆಟ್ಟರ್ ಬಗ್ಗೆ ಸಾಕಷ್ಟು ಬಾಗಲಕೋಟೆಗೆ ಸೇವೆ ಇದೆ. ಅಂದರೆ ಬಾಗಲಕೋಟ್ನಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕಂದ್ರೆ ಅಷ್ಟು ಸುಲಭ ಇದ್ದಿದ್ದಿಲ್ಲ. ಅವರು ಸಾಹೇಬ್ರಗೂಡು ತಮ್ಮ ಸಹಕಾರದೊಂದಿಗೆ ಸಾಕಷ್ಟು ಬಲ ಆಮೇಲೆ ತಮ್ಮ ಸೇವೆಯನ್ನು ಕೊಟ್ಟು ಏನೈತಲ್ಲ ಬಾಗಲಕೋಟೆಗೆ ಸ್ಪೆಷಲಿ ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಬಹಳಷ್ಟು ಅವ್ರ ಸೇವೆ ಇದೆ. ಆದ ಕಾರಣ ನೀವು ತಕ್ಷಣ ಇದೇನೆ ಈ ಥರ ಪೋಸ್ಟ್ ಮಾಡೋದು ಬಂದ್ ಮಾಡಬೇಕು. ಪಾರ್ಟಿಯನ್ನು ಬಲಿಷ್ಠಗೊಳಿಸಲು ನೀವು ಸಹಕಾರ ಮಾಡಬೇಕು. ಆಮೇಲೆ ಬರುವ ಉಪಚುನಾವಣೆಯಲ್ಲಿ ನಮ್ಮ ಗೆಲುವಿನಲ್ಲಿ ನೀವು ಏನೈತಲ್ಲ ನಮ್ಮ ಸಹಯೋಗ ಮಾಡಿ, ಯಾರಿಗೆ ಟಿಕೆಟ್ ಸಿಕ್ಕರು ಅವ್ರಿಗೆ ಏನೈತಲ್ಲ ಸಹಕಾರ ಮಾಡಿ ಗೆಲ್ಲಿಸುವ ಕಾರ್ಯ ಮಾಡುವುದು ನಮಗೆ ಅವಶ್ಯಕತೆ ಇದೆ. ತಾವು ದಯವಿಟ್ಟು ಏನೈತಲ್ಲ ಇದು ಪೋಸ್ಟನ್ನು ಬಂದ್ ಮಾಡಬೇಕು ಅಂತ ನಮ್ಮ ಕೋರಿಕೆ.